ರೇಖೆಯಲ್ಲಿ ಸಿಂಬಾಲ್ಗಳ ಮಹತ್ವ ಏನು? ಯಾವ ಸಿಂಬಾಲ್ ಯಾವ ಸಮಸ್ಯೆ ಅಥವಾ ಯಾವ ಅನಾರೋಗ್ಯ ನಿವಾರಣೆಗೆ ಯೂಸ್ ಆಗ್ತದೆ? ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಾವು ಡಿಸ್ಟೆನ್ಸ್ ಹೀಲಿಂಗ್ ಮಾಡೋದನ್ನು ತಿಳ್ಕೊಂಡ್ವಿ, ಮೈಗ್ರೇನ್ ದೂರ ಆಗೋದನ್ನು ತಿಳ್ಕೊಂಡ್ವಿ, ರೇಖೆಯಿಂದ ಮನಃಶಾಂತಿ ಪಡೆಯೋದು ಹೇಗೆ ಅಂತ ತಿಳ್ಕೊಂಡ್ವಿ. ರೇಖೆಯಿಂದ ಇನ್ನೂ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ದೂರ ಆಗುವುದು, ಪಾಸಿಟಿವಿಟಿಯನ್ನು ಮೈಗೂಡಿಸ್ಕೊಳ್ಳೋದು, ನೆಗೆಟಿವಿಟಿ ದೂರ ಮಾಡೋದು, ಇನ್ನು ಈ ರೀತಿ ಹಲವಾರು ವಿಷಯಗಳನ್ನು ಇದುವರೆಗಿನ ವಿಡಿಯೋಗಳಲ್ಲಿ ನಾವು ತಿಳಿದುಕೊಂಡ್ವಿ. ಈಗ ನಾವು ಮಹತ್ವದ ವಿಷಯ ಅಂದರೆ ರೇಖೆಯಲ್ಲಿ ಸಿಂಬಾಲ್ಗಳು ಹೇಗೆ ಯೂಸ್ ಆಗ್ತವೆ, ಯಾವ ಯಾವ ಸಿಂಬಾಲ್ಗಳು ರೇಖೆಯಲ್ಲಿವೆ, ಆ ಸಿಂಬಾಲ್ಗಳ ಮಹತ್ವ ಏನು, ಈ ಸಂಕೇತಗಳ ಮಹತ್ವ ಏನು, ಈ ಎಲ್ಲ ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಂದು ಮುಖ್ಯವಾದ ವಿಷಯ ಏನಂದರೆ, ಈ ವಿಡಿಯೋದಲ್ಲಿ ನಾವು ಸಿಂಬಾಲ್ಗಳ ಬಗ್ಗೆ ಹೇಳ್ತೇವೆ ಹೊರತು ಸಿಂಬಾಲ್ಗಳನ್ನು ಹೇಗೆ ಬರೆಯಬೇಕು ಅಥವಾ ಯಾವ ರೀತಿ ಸಿಂಬಾಲ್ಗಳನ್ನು ನಾವು ಹಾಕಬೇಕು ಅನ್ನೋದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೀಕ್ಷೆ ಪಡೆದುಕೊಂಡಂಥ ವ್ಯಕ್ತಿಗಳಿಗೆ ಮಾತ್ರ ನಾವು ಸಿಂಬಾಲ್ಗಳನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ಆದರೆ ಈ ನಾವು ವಿಡಿಯೋದಲ್ಲಿ ಸಿಂಬಾಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದೊಂದು ಸೀರೀಸ್, ಸರಣಿ ವಿಡಿಯೋ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಸಿಂಬಾಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಸಿಂಬಾಲ್ಗಳು ಏನೇನಿದಾವೆ, ಏನು ಯಾವ್ಯಾವ ಹಂತದಲ್ಲಿ ಇರ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ರೇಖೆಯಲ್ಲಿ ಸಿಂಬಾಲ್ಗಳೆಂದರೆ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿವೆ. ಇವು ಪವಿತ್ರವಾದ ಸಂಕೇತಗಳು. ಯಾವುದೇ ವ್ಯಕ್ತಿಗೆ ನಾವು ರೇಖೆ ಹೀಲಿಂಗ್ ಮಾಡ್ತೀವಿ, ಸಾಕಲ್ಲ, ಸಿಂಬಾಲ್ ಹಾಕಬೇಕು ಅಂತ ನೀವು ಕೇಳ್ಬೋದು. ಈಗ ನೋಡಿ, ರೇಖೆ ಅಂದರೆ ಒಂದು ಮನೆಯಲ್ಲಿ ವಿದ್ಯುತ್, ಪವರ್, ಕರೆಂಟ್ ಇದ್ದಂಗೆ. ಆದರೆ ಯಾವ ಬಟನ್ ನಾವು ಆನ್ ಮಾಡಿದಾಗ ಯಾವ ಫ್ಯಾನ್ ಹತ್ತಬೇಕು, ಯಾವ ಲೈಟ್ ಹತ್ತಬೇಕು ಅನ್ನೋದನ್ನು ನಿರ್ಧರಿಸಬೇಕಾಗುತ್ತದೆ. ಅದೇ ರೀತಿ ಸಿಂಬಾಲ್, ರೇಖೆ ಇದು ನಾವು ಫಿಸಿಕಲಿ ಹೀಲಿಂಗ್ ಮಾಡ್ಬೋದು. ಆದರೆ ಕೆಲವೊಬ್ಬರಿಗೆ ಹಲವಾರು ಸಮಸ್ಯೆಗಳಿರ್ತವೆ. ಅಂಥವರಿಗೆ ಸಂಬಂಧಿಸಿದ ಸಿಂಬಾಲ್ಗಳನ್ನು ಅವರ ಮೇಲೆ ಪ್ರಯೋಗ ಮಾಡಿ ನಾವು ರೇಖೆ ಹೀಲ್ ಮಾಡಿದರೆ ಅದರ ಪ್ರಯೋಜನ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ, ಇನ್ನೂ ಪರಿಣಾಮಕಾರಿಯಾಗಿರ್ತದೆ. ರೇಖೆಯಲ್ಲಿ ಹಂಚಜುಷಿನೇನು, ಚೌಕೂರೆ, ಹಾಲು, ಹೀಗೆ ಹಲವಾರು ಸಿಂಬಲ್ಗಳು ಇದ್ದಾವೆ. ಈ ನಾವು ದೀಕ್ಷೆ ಕೊಡುವಾಗ ಎಲ್ಲ ಸಿಂಬಲ್ಗಳನ್ನು ಒಮ್ಮೆಲೆ ಹೇಳೋದಿಲ್ಲ, ಹಂತ ಹಂತವಾಗಿ. ಮೊದಲನೇ ದೀಕ್ಷೆ ಬೇಸಿಕ್ ಆಗಿರುತ್ತೆ, ಎರಡನೇ ದೀಕ್ಷೆಯಲ್ಲಿ ಸಿಂಬಾಲ್ಗಳು ಸ್ಟಾರ್ಟ್ ಆಗುತ್ತವೆ, ಮೂರನೇ ದೀಕ್ಷೆಯಲ್ಲಿ ಇನ್ನೊಂದಿಷ್ಟು ಸಿಂಬಾಲು, ನಾಲ್ಕನೇ ದೀಕ್ಷೆಯಲ್ಲಿ ಅಂದರೆ ಮಾಸ್ಟರ್ಗೆ ಇನ್ನೊಂದಿಷ್ಟು ಸಿಂಬಾಲ್ಗಳು. ಹೀಗೆ ಹಂತ ಹಂತವಾಗಿ ಸಿಂಬಾಲ್ಗಳನ್ನು ಹೇಳ್ಕೊಳ್ತಾ ಹೋಗ್ತೀವಿ. ಸಿಂಬಾಲ್ಗಳನ್ನು ಯೂಸ್ ಮಾಡಿ ನಾವು ರೇಖೆ ಹೀಲಿಂಗ್ ಮಾಡೋದ್ರ ಮೂಲಕ ನಾವು ಯಾರಿಗೆ ಹೀಲ್ ಮಾಡ್ತಾ ಇರ್ತೀವಿ ಅಥವಾ ಚಿಕಿತ್ಸೆ ಮಾಡ್ತಾ ಇರ್ತೀವಿ, ಅದು ಪರಿಣಾಮ ಇನ್ನಷ್ಟು ಪರಿಣಾಮಕಾರಿ ಆಗ್ತೈತಿ. ರೇಖೆ ಹೀಲಿಂಗ್ ನೀವು ಬೇಸಿಕ್ಕನ್ನು ವಿತೌಟ್ ಸಿಂಬಾಲ್ ಇಲ್ದೇ ಕಲ್ಕೊಳ್ಬೋದು. ಆದರೆ ಸಿಂಬಾಲ್ ಕಲ್ಕೋಬೇಕಂದ್ರೆ ರೇಖೆಯ ಸೆಕೆಂಡ್ ಸ್ಟೇಜ್ ಅಥವಾ ಸೆಕೆಂಡ್ ಡಿಗ್ರಿಯಿಂದ ಸಿಂಬಾಲ್ಗಳು ಸ್ಟಾರ್ಟ್ ಆಗುತ್ತವೆ. ಬೇಸಿಕಲಿ ನೀವು ಬೇಸಿಕ್ನಲ್ಲಿ ಸೆಲ್ಫ್ ಹೀಲಿಂಗ್ ಕಲ್ಕೋಬೋದು ಅಥವಾ ಫಿಸಿಕಲಿ ನೀವು ಹೀಲ್ ಮಾಡೋದನ್ನು ಕಲ್ಕೋಬೋದು. ಆದರೆ ಸೆಕೆಂಡ್ ಡಿಗ್ರಿಯಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಬರುತ್ತೆ. ಅದಕ್ಕೆ ಯಾವ ಸಿಂಬಾಲನ್ನು ಯೂಸ್ ಮಾಡ್ತಾರೆ, ಆಮೇಲೆ ಹೆಲ್ತ್ ಸಮಸ್ಯೆ ಇದ್ದಾಗ ಯಾವ ಸಿಂಬಾಲನ್ನು ಯೂಸ್ ಮಾಡ್ತಾರೆ. ರೇಖೆ ಸಿಂಬಾಲ್ಗಳಲ್ಲೂ ಒಂದು ಮಾಸ್ಟರ್ ಸಿಂಬಾಲ್ ಅಂತಿದೆ, ದಕೆಮ್ಯೂ, ಅದನ್ನು ಹೇಗೆ ಯೂಸ್ ಮಾಡ್ತಾರೆ, ಅದು ಹೇಗಿರ್ತದೆ. ಬ್ಯಾಕ್ ಪೇನ್ ಇದ್ದಾಗ ಅದಕ್ಕೂ ಸಿಂಬಾಲ್ ಇದೆ. ಆಮೇಲೆ ಓಮ್ ಅಂತ ಒಂದು ಸಿಂಬಾಲ್ ಇದೆ. ಈ ಎಲ್ಲ ಸಿಂಬಾಲ್ಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ನೆನಪಿರಲಿ, ಸಿಂಬಾಲ್ಗಳನ್ನೇ ಹೇಗೆ ಹಾಕಬೇಕು ಅಂತ ಕಲಿಸೋದಿಲ್ಲ. ಜಸ್ಟ್ ಈಗ ನಾವು ಆ ಸಿಂಬಾಲ್ಗಳು ಯಾವುವು, ಅದರ ಮಹತ್ವ ಏನು, ಆ ಸಿಂಬಾಲ್ ಯಾವ್ಯಾವುದಕ್ಕೆ ಯೂಸ್ ಆಗುತ್ತದೆ ಅನ್ನೋದನ್ನು ಮುಂದಿನ ಸರಣಿ ವಿಡಿಯೋಗಳಲ್ಲಿ ನಾವು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಫಾಲೋ ಮಾಡಿ. ಮುಂದೆ ಯಾವ್ಯಾವ ಸಿಂಬಾಲ್ ಬರ್ತದೆ, ಆ ಸಿಂಬಾಲ್ಗಳ ಶಕ್ತಿ ಏನು, ಯಾವ ಸಿಂಬಾಲನ್ನು ಎಲ್ಲಿ ಉಪಯೋಗ ಮಾಡಬೇಕು, ಯಾರ್ಯಾರಿಗೆ ಯೂಸ್ ಮಾಡಬೇಕು ಅನ್ನೋದನ್ನು ಮುಂದಿನ ನಮ್ಮ ಈ ಸೀರೀಸ್ಗಳಲ್ಲಿ ನೀವು ತಪ್ಪದೇ ನೋಡಿ. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ದೀಕ್ಷೆ ತೆಗೆದುಕೊಳ್ಳುವ ಮೂಲಕ ಸಿಂಬಾಲ್ಗಳನ್ನು ನೀವು ಕಲಿದುಕೊಳ್ಳಿ. ಆ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡಿಕೊಳ್ಳಿ, ಆರೋಗ್ಯ ಜೀವನವನ್ನು ಸಾಗಿಸಿ.
ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯಿರಿ. ಈ ಸರಣಿ ವಿಡಿಯೋದೊಂದಿಗೆ ಮುಂದಿನ ನಮ್ಮ ಮೊದಲ ಸಿಂಬಾಲ್ ಚೌಕುರೆ. ಈ ಚೌಕುರೆ ಅಂದ್ರೇನು, ಅದು ಹೇಗಿರುತ್ತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ತಪ್ಪದೆ ನೋಡಿ. ನೀವು ರೇಖಿ ಮಾಡ್ತಾ ಇದ್ದೀರಾ, ಎಷ್ಟು ದಿವಸದಿಂದ ರೇಖಿ ಮಾಡ್ತಾ ಇದ್ದೀರಾ, ಸಿಂಬಾಲ್ಗಳನ್ನು ಕಲ್ತಿದ್ದೀರಾ, ಈ ಎಲ್ಲ ಮಾಹಿತಿಯನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ಅಥವಾ ನನ್ನ ಮೊಬೈಲ್ ಸಂಖ್ಯೆ 8904131324 ಇದಕ್ಕಾದರೂ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನಮಸ್ಕಾರ.